ಸದ್ಯ ದೇಶಾದ್ಯಂತ ಎಥೆನಾಲ್ ಮಿಶ್ರಣದ ಬಗ್ಗೆಯೇ ಹಲ್ಚಲ್. ಪೆಟ್ರೋಲ್ನಲ್ಲಿ ಎಥೆನಾಲ್ನ ಮಿಶ್ರಣ ವಾಹನಗಳ ಪರ್ಫಾರ್ಮೆನ್ಸ್ನ ಕಡಿಮೆ ಮಾಡುತ್ತಾ, ವಾಹನಗಳ ಮೈಲೇಜ್ನ ಮೇಲೆ ಪರಿಣಾಮ ಬೀರುತ್ತಾ? ಈ ರೀತಿಯಾದಂತಹ ಒಂದು ಆತಂಕ ವಾಹನ ಸವಾರರಲ್ಲಿ ಮನೆ ಮಾಡಿಬಿಟ್ಟಿದೆ. 2023ರ ನಂತರ ಮ್ಯಾನುಫ್ಯಾಕ್ಚರ್ ಆದಂತಹ ವಾಹನಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟನೆ ಇದ್ರು, ಎಥೆನಾಲ್ ಮಿಶ್ರಣ ಮಾಡಿದ್ರು ಕೂಡ ಇಂಜಿನ್ ಹಾಳಾಗಲ್ಲ ಅನ್ನುವಂತಹ ಒಂದು ಕ್ಲಾರಿಟಿಯನ್ನ ಕೊಡುವಂತಹ ಕೆಲಸವನ್ನ ಮ್ಯಾನುಫ್ಯಾಕ್ಚರರ್ಸ್ ಮಾಡ್ತಾ ಇದ್ರು. ಅದಕ್ಕಿಂತ ಹಿಂದಿನ ಮ್ಯಾನುಫ್ಯಾಕ್ಚರ್ ಆದಂತಹ ವೆಹಿಕಲ್ಗಳು, ಈ ಹಿಂದೆ ವೆಹಿಕಲ್ಗಳನ್ನ ಪರ್ಚೇಸ್ ಮಾಡಿದವರು, ಅವರಲ್ಲೊಂದು ಆತಂಕ. ಅದಕ್ಕೆ ಕಾರಣ ಇತ್ತೀಚೆಗೆ ಬಂದಿರುವಂತಹ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳು, ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಸಲ್ಲಿಕೆ ಮಾಡಿದಂತಹ ಒಂದು ಅಫಿಡವಿಟ್, ಇವೆಲ್ಲವೂ ಕೂಡ ಚರ್ಚೆಗೆ ಗ್ರಾಸ ಆಗಿದೆ. ಪೆಟ್ರೋಲ್ಗೆ 20% ಎಥೆನಾಲ್ನ ಮಿಶ್ರಣ ಗೊಂದಲದ ಹೂರಣ ಆಗ್ಬಿಟ್ಟಿದೆ. E20 ದೇಶದ ಅತ್ಯಗತ್ಯನ? ಕೇಂದ್ರ ಸರ್ಕಾರದ ದೃಢ ನಿರ್ಧಾರ ಯಾಕೆ? ಸದ್ಯ ಚರ್ಚೆಯಲ್ಲಿರುವಂತಹ ವಿಚಾರ ಇದು. ಎಥೆನಾಲ್ ಪೆಟ್ರೋಲ್ ರೈತರಿಗೆ ಲಾಭ ತಂದುಕೊಡ್ತಾ ಇದೆ ಸರಿ, ಕಬ್ಬು ಬೆಳೆಗಾರರಿಗೆ ಲಾಭ ತಂದುಕೊಡ್ತಾ ಇದೆ ಸರಿ, ಆದ್ರೆ ಗ್ರಾಹಕರಿಗೆ ನಷ್ಟವನ್ನ ತಂದುಕೊಡ್ತಾ ಇದೆಯಾ? ಕೆಲವು ಆರೋಪಗಳಿದ್ದಾವೆ. ಈ ಸಕ್ಕರೆ ಕಂಪನಿಗಳ ಲಾಭಿಗೆ ಕೇಂದ್ರ ಸರ್ಕಾರ ಮಣಿತಾ ಇದೆ ಅಂತ ಹೇಳಿ ಕೆಲವರು ಆರೋಪ ಮಾಡ್ತಿದ್ದಾರೆ. ಹಲವು ವಾಹನ ಸವಾರರು ಕೂಡ ಈ ವಿಚಾರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಸರ್ಕಾರ ಇಲ್ಲ, ಇದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಇದು ಸುರಕ್ಷಿತ ಅನ್ನುವಂತಹ ವಾದವನ್ನು ಮುಂದಿಡ್ತಾ ಇದೆ. ಮೈಲೇಜ್ ಕಡಿಮೆಯಾಗುವಂತಹ ಟೆನ್ಷನ್ ವಾಹನ ಸವಾರರದ್ದು. ಆದ್ರೆ ಕೇಂದ್ರ ಸರ್ಕಾರ ಸುಮಾರು 10 ಸ್ಪಷ್ಟನೆಗಳನ್ನ ದೇಶದ ಜನರ ಮುಂದಿಡುವಂತಹ ಕೆಲಸವನ್ನ ಮಾಡಿದೆ. ಎಥೆನಾಲ್ ತೈಲಕ್ಕೆ ಮಿಶ್ರಣ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎದ್ದಿರುವಂತಹ ಗೊಂದಲ ಇದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟದ್ದು. ಯಾಕೆ ಗೊಂದಲ ಆಯಿತು ಅಂದ್ರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯೊಂದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಒಂದು ದಾವಿಯನ್ನ ಸಲ್ಲಿಸುತ್ತೆ. ಅದ್ರಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಅದ್ರಲ್ಲಿ ಏನ್ ಹೇಳಲಾಗಿತ್ತು ಅನ್ನುವಂತಹ ಒಂದು ಚರ್ಚೆ ಆಗ್ತಾ ಇದೆ ಅಂತಂದ್ರೆ, ಸೇಫೆ, ಎಥೆನಾಲ್ ನ ಬಳಕೆ ಸೇಫೆ, ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತೆ, ಎಲ್ಲವೂ ಓಕೆ, ಆದ್ರೆ ಮೈಲೇಜ್ ನಲ್ಲಿ ಒಂದಿಷ್ಟು ಪರಿಣಾಮಗಳನ್ನ ಇದು ಬೀರ್ತಾ ಇದೆ ಅಂತ ಹೇಳಿ ಅದು ಉಲ್ಲೇಖ ಮಾಡಿರುತ್ತೆ. ಅದರ ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ಅಂಶ ಅಂದ್ರೆ, ಎಥೆನಾಲ್ ನ ಬಳಕೆ ವೆಹಿಕಲ್ ಗಳ ಪರ್ಫಾರ್ಮೆನ್ಸ್ ನ ಮೇಲೆ ಬೀಳ್ತಾ ಇದೆಯಾ, ವೆಹಿಕಲ್ ಗಳ ಮೈಲೇಜ್ಗೆ ಅದು ತೊಂದರೆ ಕೊಡ್ತಾ ಇದೆಯಾ, ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರಮಾಣೀಕೃತ ಪ್ರಯೋಗಗಳನ್ನ ಅಥವಾ ಟೆಸ್ಟ್ಗಳನ್ನ ನಾವು ಇದುವರೆಗೂ ಮಾಡಿಲ್ಲ, ಅದಿನ್ನೂ ಕೂಡ ಪರೀಕ್ಷಾ ಹಂತದಲ್ಲಿದೆ, ಪ್ರಾಯೋಗಿಕ ಹಂತದಲ್ಲಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಉಲ್ಲೇಖ ಮಾಡುತ್ತೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದಂತಹ ಒಂದು ಅಫಿಡವಿಟ್ ನಲ್ಲಿ. ಅಲ್ಲಿಂದ ಈ ಗೊಂದಲ ಶುರುವಾಗಿತ್ತು. ಎಥೆನಾಲ್ ನ ಬಳಕೆ ಈಗಲ್ಲ, ಬಹಳ ಹಿಂದಿನಿಂದ ಆಗ್ತಾ ಇದೆ. ಆದ್ರೆ ಈ ಗೊಂದಲ ಆರಂಭ ಆಗಿದ್ದು ಇಲ್ಲಿಂದ. ವಾಹನ ಸವಾರರಲ್ಲಿ ಆತಂಕ ಮೂಡಿದ್ದು ಕೂಡ ಇಲ್ಲಿಂದ. पानी बन जाता है और फ्यूल पंप को खराब करने लगता है, इसलिए कभी भी पेट्रोल को स्टोर करके नहीं रखें, जिससे गाड़ी में प्रॉब्लम हो सकती है। सो गाइस, ये है यामाहा की R15 V4 2023 मॉडल. इसको हमने अभी इसका फ्यूल टैंक पूरा खोला है. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಜನರ ಆತಂಕ ಏನು, ಜನ ಮಾಡ್ತಾ ಇರುವಂತಹ ಪ್ರಶ್ನೆ ಏನು, ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ. ಎಥೆನಾಲ್ ಅಂದ್ರೆ ಏನು? ಕಬ್ಬಿನ ಜ್ಯೂಸ್ ಅಷ್ಟೇ, ಗನ್ನೇಕ ರಸ್ ಅನ್ನುವಂಥ ಆರೋಪವನ್ನು ಅಲ್ಲಿ ಮಾಡ್ಲಾಗ್ತಾ ಇತ್ತು. ಅದನ್ನ ಹಾಕ್ತಾ ಇರೋದ್ರಿಂದ ವೆಹಿಕಲ್ಗಳ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಾ ಇದೆ, ಆ ಇಂಧನ ಪೈಪ್ ಏನಿದೆ ಅದು ಹಾಳಾಗ್ತಾ ಇದೆ. ಅದರ ಜೊತೆಗೆ ಜನ ಮಾಡ್ತಾ ಇರುವಂತಹ ಆರೋಪ ಏನು ಅಂತಂದ್ರೆ, ಅಲ್ಲಿ ಗಮನಿಸ್ತಾ ಇದ್ದೀರಿ, ಈ ಜೇನು ಹುಳಗಳು ಅಥವಾ ಇರುವೆಗಳು ಎಲ್ಲ ಮುತ್ಕೊಳ್ಳೋದು ಆ ಪೆಟ್ರೋಲ್ ಟ್ಯಾಂಕ್ ಏನಿದೆ ಅದರ ಪಕ್ಕಕ್ಕೆ. ಯಾಕೆ ಅಂತಂದ್ರೆ ಅದಕ್ಕೆ ಎಥೆನಾಲ್ ಹಾಕ್ಲಾಗಿರುತ್ತೆ, ಎಥೆನಾಲ್ ನ ಕಾರಣಕ್ಕಾಗಿನೇ ಹೀಗಾಗ್ತಾ ಇರೋದು ಅನ್ನೋದು ಜನ ಮಾಡ್ತಾ ಇರುವಂತಹ ಆರೋಪ. ಇಷ್ಟಕ್ಕೂ ಎಥೆನಾಲ್ ಏನಿದು, ಎಥೆನಾಲ್ ಪೆಟ್ರೋಲ್ ಅಂತ ಕೇಳಿದ್ರೆ, ಕಬ್ಬು, ಜೋಳ ಅಥವಾ ಅಕ್ಕಿ ಧಾನ್ಯಗಳಿಂದ ತಯಾರಾಗುವಂತಹ ಒಂದು ಜೈವಿಕ ಇಂಧನ ಈ ಎಥೆನಾಲ್. ಎಥೆನಾಲ್ ಪೆಟ್ರೋಲ್ ಅಂತಂದ್ರೆ ಪೆಟ್ರೋಲ್ಗೆ ಜೈವಿಕ ಇಂಧನವನ್ನ ಮಿಕ್ಸ್ ಮಾಡೋದು. ಅದಕ್ಕೆ ಒಂದಿಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ, ಆ ಪರ್ಸೆಂಟೇಜ್ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ತಾ ಹೋಗೋದು. ಪೆಟ್ರೋಲ್ಗೆ ಸಸ್ಯ ಮೂಲಗಳಿಂದ ತಯಾರಿಸಿದಂತಹ ಎಥೆನಾಲ್ ನ ಮಿಶ್ರಣ ಮಾಡೋದು, ಆ ಮೂಲಕ ಬಹಳ ದೂರಾಲೋಚನೆಯನ್ನ ಸದ್ಯ ಕೇಂದ್ರ ಸರ್ಕಾರ ಹೊಂದಿದೆ. ತೈಲದ ಬಳಕೆಯನ್ನ ಕ್ರಮೇಣವಾಗಿ, ಸಂಪೂರ್ಣವಾಗಿ ಅಲ್ಲದೆ ಇದ್ರು ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಮಾಡೋದಕ್ಕೆ, ಆ ಮೂಲಕ ದೇಶದ ಆರ್ಥಿಕತೆಗೆ ಅದು ಬಹಳ ಹೆಲ್ಪ್ ಆಗುತ್ತೆ ಅನ್ನೋದು ಕೇಂದ್ರ ಸರ್ಕಾರದ ಆಲೋಚನೆ. ಜೊತೆಗೆ ಜೈವಿಕ ಇಂಧನ ಬಳಕೆ ಮಾಡೋದ್ರಿಂದ ಅದು ವಾತಾವರಣಕ್ಕೂ ಬಹಳ ಒಳ್ಳೆಯದು ಅನ್ನುವಂಥ ಚರ್ಚೆಗಳಿದ್ದಾವೆ. ಗ್ರಾಹಕರಿಗೆ, ರೈತರಿಗೆ, ದೇಶಕ್ಕೆ ಲಾಭವಾಗುವಂತಹ ಉದ್ದೇಶದಿಂದ ಎಥೆನಾಲ್ ಬಳಕೆ ಅಂತ ಸರ್ಕಾರ ಹೇಳ್ತಾ ಇದೆ. ಪೆಟ್ರೋಲ್ಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ಎಥೆನಾಲ್ ಬೆರೆಸಿ ಎಲ್ಲ ವಾಹನಗಳಲ್ಲೂ ಇದನ್ನ ಬಳಕೆ ಮಾಡುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನ ಈಗಾಗಲೇ ತೆಗೆದುಕೊಳ್ಳಲಾಗಿದೆ.
ಆ ಎಥನಾಲ್ನ ಪ್ರಮಾಣಕ್ಕೆ ಸಂಬಂಧಪಟ್ಟ ಹಾಗೆಯೇ ಸದ್ಯ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇರೋದು. ಪ್ರಮಾಣ ಏನು? E10 ಅನ್ನುವಂಥದ್ದಿತ್ತು ಈ ಮೊದಲು 2022ರಿಂದ ಆರಂಭ ಆಗಿದ್ದು E10 ಅಂತ ಹೇಳಿ. E10 ಅಂದ್ರೆ ಏನು? ಪೆಟ್ರೋಲ್ನಲ್ಲಿ ಸುಮಾರು 10% ಎಥನಾಲ್ನ ಬಳಕೆ ಮಾಡೋದು. ಅಂದ್ರೆ 90% ಪೆಟ್ರೋಲ್ ಇರುತ್ತೆ, 10% ಎಥನಾಲ್ನ ಮಿಶ್ರಣ. ಅದನ್ನ ಗಮನಿಸ್ತಾ ಇದ್ದೀರಿ. ಆ ಪ್ರಮಾಣ ಎಷ್ಟಿತ್ತು ಅಂತ ಹೇಳಿ 2022ರಿಂದ E10 ಅನ್ನುವಂತಹ ಕಾನ್ಸೆಪ್ಟ್ ಆರಂಭ ಆಗಿದ್ದು, ಅದಕ್ಕಿಂತ ಮುಂಚಿನಿಂದಾನೇ ಎಥನಾಲ್ನ ಮಿಶ್ರಣ ಆಗ್ತಾ ಇತ್ತು. 2013-14ರಿಂದಲೇ ಆಗ್ತಾ ಇತ್ತು. ಬಟ್ ಆಗ ಪ್ರಮಾಣ ಬಹಳ ಕಡಿಮೆ ಇತ್ತು. ಅದಾದ ನಂತರ ಹಂತವಾಗಿ ಎಥನಾಲ್ನ ಪ್ರಮಾಣವನ್ನ ಹೆಚ್ಚಳ ಮಾಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ಕೊಳ್ತಾ ಬಂತು. 2022ರಿಂದ E10 ಶುರುವಾಯಿತು. ಅಂದ್ರೆ 90% ಪೆಟ್ರೋಲ್ ಇರುತ್ತೆ, 10% ನಷ್ಟು ಎಥನಾಲ್ನ ಮಿಶ್ರಣ ಅದಕ್ಕೆ ಮಾಡಲಾಗುತ್ತೆ. ಅದಾದ ನಂತರ E20 ಸದ್ದು ಮಾಡ್ತಾ ಇರುವಂತಹ E20 ಇದು 2023ರಿಂದ ಆರಂಭ ಆಗಿತ್ತು. ಅಂದ್ರೆ 80% ನಿಮ್ಮ ವೆಹಿಕಲ್ಗೆ ನೀವು ಪೆಟ್ರೋಲ್ ಅನ್ನೇ ಹಾಕ್ತೀರಿ, ಇನ್ 20% ಅದರಲ್ಲಿ ಎಥನಾಲ್ ಮಿಶ್ರಣ ಆಗಿರುತ್ತೆ. ಈಗ ಈ E20 ಬಗ್ಗೆನೇ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಆರಂಭ ಆಗಿರೋದು. ಜನ ಆರೋಪ ಏನು ಮಾಡ್ತಿದ್ದಾರೆ ಆ ವಿಡಿಯೋಗಳನ್ನ ಗಮನಿಸಿದ್ರೆ, ನಮ್ಮ ವೆಹಿಕಲ್ನ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಾ ಇದೆ, ಯಾವುದೋ ಜೇನ್ನೊಣಗಳು ಇರುವೆಗಳು ಒಂದು ಮುತ್ಕೊಳ್ತಾ ಇವೆ, ಮೈಲೇಜ್ ಕಡಿಮೆ ಆಗ್ತಾ ಇದೆ, ಈ ರೀತಿಯಾದಂತಹ ಆತಂಕ ಕಳವಳವನ್ನ ಜನ ವ್ಯಕ್ತಪಡಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಜನ ಎಬ್ಬಿಸಿರುವಂತಹ ಗೊಂದಲ ಅಥವಾ ಜನರಲ್ ಮೂಡಿರುವಂತಹ ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರದ ಉತ್ತರ ಏನು? ನಿನ್ನೆ ಒಂದು ಸುದ್ದಿಗೋಷ್ಠಿ ಮಾಡುತ್ತೆ ಕೇಂದ್ರ ಸರ್ಕಾರ. ಬೇರೆ ಬೇರೆ ಎಕ್ಸ್ಪರ್ಟ್ಗಳನ್ನ ಆ ಸುದ್ದಿಗೋಷ್ಠಿನಲ್ಲಿ ಬೇರೆ ಬೇರೆ ಮೋಟಾರ್ ವೆಹಿಕಲ್ ಕಂಪನಿಗಳ ಟಾಪ್ ಮೋಸ್ಟ್ ಪೊಸಿಷನ್ ನಲ್ಲಿ ಇರುವವರನ್ನ ಆ ಸುದ್ದಿಗೋಷ್ಠಿಯಲ್ಲಿ ಕೂರಿಸುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.